ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸಿರುವಂತವರು, ಹಾಗೆ ಕುಖ್ಯಾತ ದಂಡುಪಾಳ್ಯ ಟೀಮ್ನ ಇಂಟರ್ವ್ಯೂ ಮಾಡಿರುವಂತವರು, ಕ್ರೈಮ್ ರಿಪೋರ್ಟರ್ ಆಗಿರುವಂತವರು. ತಂದೆಯ ಹೆಸರು ಹೇಳಿದ್ರೆ ಸಾಕು ಈಕೆ ಯಾರು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನಮ್ಮೆಲ್ಲರಿಗೂ ಪರಿಚಿತವಾಗಿರುವಂತಹ ರವಿ ಬೆಳಗೆರೆಯವರ ಮನೆಯಲ್ಲಿ ನಾನಿದ್ದೀನಿ. ರವಿ ಬೆಳಗೆರೆಯವರ ಸುಪುತ್ರಿ ಆಗಿರುವಂತಹ ಚೇತನಾ ಬೆಳಗೆರೆಯವರು. ಮೇಡಮ್ ನಮಸ್ತೆ. ಥ್ಯಾಂಕ್ ಯು. ರವಿ ಬೆಳಗೆರೆ ಅಂತ ಅಂದ ತಕ್ಷಣ ನಮಗೆ ನೆನಪಾಗುವುದು ಅವರ ಧ್ವನಿ. ಹಾಗೆ ರಾತ್ರಿ 10 ಗಂಟೆ ಆದ ತಕ್ಷಣ ಅವರ ಒಂದು ಕ್ರೈಮ್ ಸ್ಟೋರಿ, ಆ ರಿಪೋರ್ಟಿಂಗ್ ಆಗಿರ್ಬೋದು, ಅವರ ಬರವಣಿಗೆ ಆಗಿರ್ಬೋದು, ಅದೆಲ್ಲ. ಸೊ ಅವರನ್ನ ನಾವೆಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಪ್ರತಿದಿನ ಪ್ರತಿ ಕ್ಷಣವೂ ಕೂಡ. ಸೊ ಅವರಿಂದ ಪ್ರೇರೇಪಿತರಾಗಿರುವಂತವರು, ಆಮೇಲೆ ಅವರ ಗರಡಿಯಲ್ಲಿ ಬೆಳೆದಿರುವಂತಹ ಎಷ್ಟೋ ವ್ಯಕ್ತಿಗಳು ಇವತ್ತು ಫೇಮಸ್ ಆಗಿದ್ದಾರೆ. ಸೊ ನೀವು ಅವರ ಹೊಟ್ಟೆಲಿ ಹುಟ್ಟಿರುವಂತಹ ಒಂದು ಕುಡಿ. ಸೊ ನಿಮ್ಗೆ ಎಷ್ಟು ಗ್ರೇಟ್ ಅಂತ ಅನ್ಸುತ್ತೆ? ಖಂಡಿತ ಅಪ್ಪ ಇವತ್ತು ಇಲ್ಲದೆ ಇರೋದು ಇಟ್ ಈಸ್ ಒಂದು ದೊಡ್ಡ, ಅದೊಂಥರ ಈ ವಾಯ್ಡ್ ಅಂತಾರಲ್ಲ, ಅಂದರೆ ಒಂಥರ ಆ ಜಾಗನ ತುಂಬಕ್ಕೆ ತುಂಬ ಕಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಸೇ ದಟ್ ಅವ್ರು ಇಲ್ಲದೆ ಇದ್ದರೂ ಕೂಡ ಅವ್ರು ಎಲ್ಲೋ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಆಮೇಲೆ ಅವರ ಈಗಲೂ ನೀವು ಒಂದು ಯೂಟ್ಯೂಬ್ ತೆಗೆದು ನೋಡಿ, ಅದರಲ್ಲಿ ತಾಯಿ ಬಗ್ಗೆ, ಆಮೇಲೆ ಮನೆ ಕಟ್ಟೋದ್ರ ಬಗ್ಗೆ, ಕನಸುಗಳ ಬಗ್ಗೆ, ಪ್ರೀತಿ ಬಗ್ಗೆ ಪ್ರತಿಯೊಂದು ಅವ್ರು ಆಲ್ರೆಡಿ ಮಾತಾಡಿಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಅವರು ಇಲ್ಲ ಇವತ್ತು ಅನ್ನೋದು ಎಲ್ಲೂ ನನಗೂ ಅದು ಫಿಸಿಕಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಅವ್ರು ಇಲ್ಲೇ ಇದ್ದಾರೆ ಅಂತಲೇ ಅನ್ಸೋದು. ಇದು ಹೇಳ್ತಾ ನನಗೆ ಅಪ್ಪ ಬದುಕಿದ್ದಾಗ ನಾನು ಯಾವಾಗೂ ಜರ್ನಲಿಸಮ್ ಶುರು ಮಾಡಿದಾಗ ನನಗೊಂದು ತುಂಬ ಒಂದು ಹಠ ಇತ್ತು, ಒಂದು ಛಲ ಇತ್ತು. ನಾನು ಎಲ್ಲೂ ರವಿ ಬೆಳಗೆರೆ ಮಗಳು ಅಂತ ನಾನು ಹೇಳ್ಕೊಳ್ಳೇಬಾರ್ದು ಅಂತ. ಆದರೆ ಚೇತನಾ ಬೆಳಗೆರೆ ಅಂತ ನಂದು ಬೈಲೈನ್ ಇತ್ತು. ಅದನ್ನು ಚೇಂಜ್ ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಈಗಲೂ ಸಹ ನಂದು ಅದೇ ಬೈಲೈನಲ್ಲೇ ಕಂಟಿನ್ಯೂ ಆಗೋದು. ಬಟ್ ನನಗೊಂದು ಹಠ ಇತ್ತು, ಎಲ್ಲೂ ನಾನು ರವಿ ಬೆಳಗೆರೆ ಮಗಳು ಅಂತ ನಾನು ಹೇಳಬಾರ್ದು ಅಂತ. ಯಾಕಂದರೆ ಒಂದು ಕಡೆ ಒಂದು ಭಯನೂ ಇತ್ತು. ಈ ಅಪ್ಪ ಯಾರ ಬಗ್ಗೆ ಹೇಗೆ ಬರೆದಿರ್ತಾರೋ ಗೊತ್ತಿಲ್ಲ. ಕೆಲವ್ರ ಬಗ್ಗೆ ಒಳ್ಳೇದು ಬರೆದಿರ್ಬೋದು, ಕೆಲವ್ರ ಬಗ್ಗೆ ಇನ್ನೇನೋ ಕೆಟ್ಟದಾಗಿ ಬರೆದಿರ್ಬೋದು. ನನ್ನ ಸ್ಟೋರಿ ಮಿಸ್ ಆಗಿಬಿಟ್ರೆ ನಾನೇನು ಮಾಡಲಿ ಅನ್ನೋ ಒಂದು ಭಯದಲ್ಲಿ ನಾನು ಅದು ಹೇಳ್ತಿರ್ಲಿಲ್ಲ. ಎಲ್ಲರಿಗೂ ನಾನು ಚೇತನಾ ಅಂತ ಅಷ್ಟೇ ಹೇಳ್ತಾ ಇದ್ದೆ. ಅದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಅಪ್ಪ ಆ ದಿನದಿಂದ ಈ ದಿನಕ್ಕೆ ನನ್ನ ಜರ್ನಿ ಏನಿದೆ ಅಲ್ಲ, ನನ್ನ ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಎರಡರಲ್ಲೂ ಅವರ ಪಾತ್ರ ತುಂಬ ದೊಡ್ಡದು. ಆ್ಯಂಡ್ ಅವರು ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ತಂದೆ ಆಗಿದ್ದಾರೆ, ಅಣ್ಣ ಆಗಿದ್ದಾರೆ. ವೆರಿ ಫ್ಯೂ ಪೀಪಲ್ ಆ ಥರದ್ದು ಒಂದು ಕನೆಕ್ಟ್ ಆಗೋದು ತುಂಬ ಕಷ್ಟ. ಬಟ್ ನನಗೆ ಹಿ ಹ್ಯಾಸ್ ಬೀನ್ ಅ ಗ್ರೇಟ್ ಇನ್ಸ್ಪಿರೇಷನ್, ಫಸ್ಟ್ ಆಫ್ ಆಲ್ ರೋಲ್ ಮಾಡೆಲ್, ಐ ಮಸ್ಟ್ ಸೇ. ಒಬ್ಬ ಒಳ್ಳೆ ಗೆಳೆಯನಾಗಿದ್ದಾರೆ, ಒಬ್ಬ ಒಳ್ಳೆ ತಂದೆ ಆಗಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ನಾನು ತುಂಬ ಸಲ ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೆ. ಸೊ ಆ ಸಿಟ್ಟು ಸೆಡು ಎಲ್ಲ ಇದ್ದು ಕೂಡ ಒಂದು ರಿಲೇಷನ್ಶಿಪ್ ಇರುತ್ತಲ್ಲ, ತಂದೆ ಮಗಳ ರಿಲೇಷನ್ಶಿಪ್, ಆ ಬಾಂಡಿಂಗ್ ಇದೆಯಲ್ಲ, ಅದು ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಬೀಯಿಂಗ್ ರವಿ ಬೆಳಗೆರೆ's daughter. There is no doubt about it.